ತಾವು ಇತ್ತೀಚಿನ ಘಟನಾವಳಿಗಳನ್ನ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬರ್ತಾ ಇದ್ದೀರಾ. ತಮಗೂ ಗೊತ್ತಿದೆ, ನೀಟ್ ಎಕ್ಸಾಮಿನೇಷನ್ ಪೇಪರ್ ಲೀಕ್ ಆಗಿದೆ. 22 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ನವದೆಹಲಿ ಜಂತರ್ ಮಂತರ್ನಲ್ಲಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಕರ್ನಾಟಕ ರಾಜ್ಯ ಸರ್ಕಾರದ ಡಿ.ಕೆ. ಶಿವಕುಮಾರ್ ಸಾಹೇಬರು ಅಲ್ಲಿ ಭಾಗಿಯಾಗಿದ್ದಾರೆ. ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ವಿದ್ಯಾರ್ಥಿಗಳಿಗೆ ಭಾರಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ನೀಟ್ ಎಕ್ಸಾಮಿನೇಷನ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಸರ್, ನಮ್ಮ ಅಭಿಪ್ರಾಯ, ನಾವು ಕೆಪಿಸಿಸಿ ರಾಜ್ಯ ಸಂಚಾಲಕರಾಗಿ ಧರ್ಮಸೇನ ಸಾಹೇಬರ ಜೊತೆ ಕೆಲಸ ಮಾಡ್ತಿದ್ದೀವಿ. ಮಹದೇವಪುರ ಕ್ಷೇತ್ರದ ನಿವಾಸಿಯಾದ GBA ಎಲೆಕ್ಷನ್ ಆಕಾಂಕ್ಷಿಯಾಗಿ ಬಸವರಾಜ್ ಅಂತ ನನ್ನ ಹೆಸರು. ನಾವು ಇವತ್ತು ಹೇಳಿಕೆ ಏನು ಅಂದ್ರೆ, ರಾಷ್ಟ್ರ ಮಟ್ಟದಲ್ಲಿ ಮೋದಿ ಸುಳ್ಳು ಹೇಳೋದ್ರಲ್ಲಿ ಬಲಿಷ್ಠವಾದ ಪ್ರಧಾನಮಂತ್ರಿ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳದಲ್ಲ, ಆ ಮೋದಿಗೆ ಇವತ್ತು ಪ್ರಧಾನಮಂತ್ರಿಗೆ ನಾಲಾಯಕ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿ ಇವತ್ತು ಬೇಟಿಗಳನ್ನ ಸಾಯಿಸ್ತಾ ಇದ್ದಾನೆ ಅಂದ್ರೆ ಆತನಿಗೆ ಏನು ಯೋಗ್ಯತೆ ಇದೆ ಅಂತ ನಾನು ನೊಂದ್ಕೊಂಡು ನಾನು ಇವತ್ತು ಹೇಳಿಕೆ ಕೊಡ್ತೀನಿ ಸರ್. ಬೇಟಿ ಪಡಾವೋ ಅಂದ್ರೆ ಆತನಿಗೆ ಮಕ್ಕಳಿಲ್ಲ, ಆ ಮಕ್ಕಳ ಬಗ್ಗೆ ಕಾಳಜಿನೂ ಇಲ್ಲ, ಕಟ್ಕೊಂಡಿರೋ ಹೆಂಡತಿಗೆ ಅನ್ಯಾಯ ಮಾಡ್ದ, ದೇಶದ ಮಕ್ಕಳಿಗೂ ಅನ್ಯಾಯ ಮಾಡ್ತಾ ಇದ್ದಾನೆ ಅಂತ ಒಂದು ಪ್ರಧಾನಮಂತ್ರಿ ಅವಿವೇಕಿ ನರೇಂದ್ರ ಮೋದಿ ಅವರು ಮೊದಲನೇದಾಗಿ ರಾಜೀನಾಮೆ ಕೊಡ್ಬೇಕು ಸರ್. ಇವತ್ತು ನಮ್ಮ ರಾಹುಲ್ ಗಾಂಧಿ ಸಾಹೇಬರ ನೇತೃತ್ವದಲ್ಲಿ 2028ಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರೇ ಪ್ರಧಾನಮಂತ್ರಿ ಆಗಿಯೇ ಆಗ್ತಾರೆ. 2029ರಲ್ಲಿ ಪ್ರಧಾನಮಂತ್ರಿ ಆಗೋದು ಖಚಿತ. ನರೇಂದ್ರ ಮೋದಿ ಜೈಲಿಗೆ ಹೋಗೋದು ಖಚಿತ. ಸರ್ ನೋಡಿ, ನವದೆಹಲಿ ಜಂತರ್ ಮಂತರ್ನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ಕೊಂಡಿದ್ದಾರಲ್ಲ, ಆ ಒಂದು ಪ್ರತಿಭಟನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ, ಒಂದೇ ಒಂದು ಭಾವಚಿತ್ರ ಎತ್ತಿ ತೋರಿಸಿದಕ್ಕೆ ಆ ಒಂದು ಪಾಸಿಟಿವ್ ಎನರ್ಜಿ ತುಂಬಾ ಬಂದಿದೆ. ಅದರ ಬಗ್ಗೆ ನಾನು ಸರ್, ಇಲ್ಲಿ ಇಡೀ ವಿಶ್ವದಲ್ಲಿ ನಮ್ಮ ಬಾಬಾ ಸಾಹೇಬರ ಅವರ ನೇತೃತ್ವದ ಇಡೀ ಮಹಾನ್ ನಾಯಕರ ಬಾಬಾ ಸಾಹೇಬ್ರವರ ಸಂವಿಧಾನದ ಅಡಿಯಲ್ಲಿ ಬಂದಿರುವಂತ ಏನು 126 ಕಾಲಂಗಳಲ್ಲಿ ಪ್ರತಿಯೊಂದು ಸೆಕ್ಷನ್ಗೂ ಒಂದು ಅರ್ಹತೆ ಇದೆ. ಆ ಸೆಕ್ಷನ್ ಬಗ್ಗೆ ಬಿಜೆಪಿ ಸರ್ಕಾರಕ್ಕೆ ಕಿಂಚತ್ತು ಕಾಳಜಿ ಇಲ್ಲ. ಅದ್ರ ಪರವಾಗಿ ನಾವು ಏನ್ ಮಾಡ್ಬೇಕು, ಆ ಸೆಕ್ಷನ್ ಪರವಾಗಿ ನಾವು ಯಾವ ರೀತಿ ಸರ್ಕಾರ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಇವರು ಅಮಿತ್ ಶಾ ಇಲ್ಲ, ಮತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿರೋದು ಅವ್ರಿಗೂ ಯೋಗ್ಯತೆ ಇಲ್ಲ ಸರ್. ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಸರ್ ಅವ್ರೇನ್ ಹೇಳ್ತಾರೆ, ಈ ಒಂದು ಘಟನೆಗಳಾಗಿದೆಯಲ್ಲ, ನೀಟ್ ಪೇಪರ್ ಎಕ್ಸಾಮಿನೇಷನ್ ಲೀಕ್ ಆಗಿಲ್ಲ, ಅದಕ್ಕೆ ತ್ವರಿತಗತಿ ನ್ಯಾಯಾಲಯ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಿದೆ, ಅದರಲ್ಲಿ ಕೇಸ್ ಅಪೀಲ್ ಮಾಡಿ ಈ ಒಂದು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಜಡ್ಜ್ ಒಬ್ರು ಅವ್ರು ಹೇಳಿಕೆ ಕೊಡ್ತಾರೆ, ನನಗೆ ಟೈಮ್ ಇಲ್ಲ ಆ ಕೇಸನ್ನ ನೋಡೋದಕ್ಕೆ ಅಂತ. ಅವ್ರ ಹೆಸರು ಅವ್ರು ಏನ್ ಹೇಳ್ತಾರೆ, ಮಕ್ಕಳ ಭವಿಷ್ಯ ನನಗಿಷ್ಟ ಇಲ್ಲ, ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ದೌರ್ಜನ್ಯ ಮಾಡಿದ್ರು ಸಹ ಸುಪ್ರೀಂ ಕೋರ್ಟ್ ಜಡ್ಜಿ ಹೇಳ್ತಾರೆ ಏನಂತ, ನನಗೆ ಟೈಮ್ ಇಲ್ಲ, ನನ್ನ ಇಲ್ಲಿಗಲ್ ಬಿಸ್ನೆಸ್ ಬೇರೆ ಕಡೆ ಇದೆ, ಇದಕ್ಕೆ ನಾನು ಕೈ ಹಾಕಲ್ಲ ಅಂತ ಹೇಳ್ತಾನೆ. ಇಂಥ ಅವಿವೇಕಿ ಜಡ್ಜನ್ನ ಇಟ್ಕೊಂಡು ಪ್ರಧಾನಮಂತ್ರಿ ರಾಷ್ಟ್ರ ಆಳ್ತಾನೆ ಅಂದ್ರೆ ಆ ಪ್ರಧಾನಮಂತ್ರಿನೂ ಅವಿವೇಕಿನೇ ಅಂತ ಹೇಳ್ಬೋದು ಸರ್. ಒಬ್ರು ವಕೀಲರಾಗಲಿ, ಜಡ್ಜ್ ಆಗಲಿ, ಇನ್ನೂ ಉನ್ನತ ಮಟ್ಟದ ಸ್ಥಾನದಲ್ಲಿ ಯಾರೇ ಇದ್ರು ಆ ಪುಣ್ಯಾತ್ಮ ಮಹಾನುಭಾವ ಸಂವಿಧಾನ ರಚನೆ ಮಾಡಿದ್ರಲ್ಲ, ಅವ್ರು ಗೌರವ ಕೊಡ್ಬೇಕು ಅಂಬೇಡ್ಕರ್ ಅವರಿಗೆ. ಇವರೆಲ್ಲ ನಾವೇ ಮೇಲ್ಮಟ್ಟದ ವ್ಯಕ್ತಿಗಳು ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಸರ್. ಬಾಬಾ ಸಾಹೇಬ್ರ ಮುಂದೆ ಇಡೀ ಜಗತ್ತಲ್ಲಿ ಯಾರು ಇಲ್ಲ, ಅವ್ರ ಕೆಳಗಡೆನೆ ಎಲ್ಲರೂ. ಅವರ ಮಾರ್ಗದರ್ಶನದಲ್ಲಿ ನಾವು ನಡೆದ್ರೆ ಈ ದೇಶ ಸ್ವಚ್ಛವಾಗಿರುತ್ತೆ, ಸುಭದ್ರವಾಗಿರುತ್ತೆ, ಸುಂದರವಾಗೂ ಇರುತ್ತೆ ಸರ್.
ವಿದ್ಯಾರ್ಥಿಗಳಿಗೆ ತಾವೇನು ಹೇಳ್ತೀರಾ ಸರ್? ಈ ಒಂದು ಪ್ರತಿಭಟನೆ ತುಂಬಾ ಓಡಿಸ್ಕೊಳ್ಳೋದು ತುಂಬಾ ಪ್ರಾಣ ತ್ಯಾಗನೆ ಮಾಡ್ತಾರೆ. ಆ ವಿದ್ಯಾರ್ಥಿಗೆ ಏನಾದ್ರು ಒಂದು 4 ವಿಚಾರ ಒಳ್ಳೆಯದೇನು ಸರ್? ಸರ್, ವಿದ್ಯಾರ್ಥಿಗಳು, ಇಡೀ ಭಾರತ ದೇಶದ ವಿದ್ಯಾರ್ಥಿಗಳಿಗೆ ಇವತ್ತು ಡೆಲ್ಲಿಯಲ್ಲಿ ನಡೆದಿರುವಂತ ಘಟನೆಯಲ್ಲಿ ದುರಂತ ಆಗಿರುವಂತ ನಮ್ಮ ಮಕ್ಕಳ ಭವಿಷ್ಯಕ್ಕೆ, ಅವರ ಆತ್ಮಕ್ಕೆ ಶಾಂತಿ ಸಿಕ್ಲಿ. ಇನ್ನೂ ಹೆಚ್ಚಿನ ಜನ ಹಾಸ್ಪಿಟಲ್ ಇದ್ದಾರೆ. ಅತಿ ಶೀಘ್ರದಲ್ಲಿ ಅವರ ಆರೋಗ್ಯ ಸುಧಾರಿಸ್ಕೊಳ್ಳಿ. ಅವರ ಕುಟುಂಬಗಳಿಗೆ ದೇವರು ಆಯುಷು ಆರೋಗ್ಯ ಕೊಡ್ಲಿ. ಆ ಮಕ್ಕಳು ಚೇತರಿಸಲಾಗಿ ಮತ್ತೆ ವಿದ್ಯಾವಂತರಾಗಿ ಪರೀಕ್ಷೆ ಬರಲಿಲ್ಲ ಅಂತ ನಾನು ಈ ದಿನ ನಾನು ಮನವಿ ಮಾಡ್ತೀನಿ ಸರ್, ದೇವರಲ್ಲಿ ಮನವಿ ಮಾಡ್ತೀನಿ. ಈ ದಿನ ನಮ್ಮ ಬಿಜೆಪಿ ಸರ್ಕಾರದ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಮಗನಾದ ಅವ್ರು ಹೇಳಿಕೆ ಕೊಡ್ತಾರೆ, ಗೂಂಡಾಗಿರಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ. ನಿಮ್ಮಪ್ಪ ಸಿಎಂ ಆಗಿದ್ದಾಗ ಯಡಿಯೂರಪ್ಪನ ಗೂಂಡಾಗಿರಿ ಮಾಡಿಲ್ಲೇನಪ್ಪ? ಗೂಂಡಾಗಿರಿ ಮಾಡಿ ಯಡಿಯೂರಪ್ಪನ ಜೈಲಿಗೆ ಹೋಗಿಲ್ಲೇನಪ್ಪ? ನೀನು ಒಬ್ಬ ದೊಡ್ಡ ಕಳ್ಳ. ನಮ್ಮ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನೀನು ಹೇಳಿಕೆ ಕೊಡೋದು, ನೀನು ಒಬ್ಬ ಭ್ರಷ್ಟ, ನಿಮ್ಮಪ್ಪ ಒಬ್ಬ ಭ್ರಷ್ಟ. MLC ರವಿಕುಮಾರ್, ನಿನಗೆ ಮಾನ ಮರ್ಯಾದೆ ನಾಚಿಕೆ ಇದ್ರೆ ಸರ್ಕಾರದ ಪರವಾಗಿ ಒಂದು ಚೂರು ತಾವು ಹೇಳಿಕೆ ಕೊಡಬಾರ್ದು. ನಿಮ್ಮ ಬಿಜೆಪಿ ಸರ್ಕಾರ ಒಳ್ಳೆ ಮಾಡಿದ್ರಿ, ಕೊಲೆಗಳು ಮಾಡಿಸ್ರಿ, 100 ಜನನ ಸಾಯಿಸ್ರಿ. ಸಾಲದಿದ್ದಕ್ಕೆ ಡೆಲ್ಲಿಯಲ್ಲಿ ಇವರು ಸಾಯಿಸ್ತಾ ಇದ್ದೀರಾ. ಹೋಮ್ ಮಿನಿಸ್ಟರ್ ಬಿಟ್ಟು ನೀವು ದರ್ಪ ತೋರಿಸ್ತೀರಾ. ಪೊಲೀಸ್ ಅವ್ರನ್ನ ಬಿಟ್ಟು ಲಾಠಿ ಹೊಡಿಸ್ತೀರಾ. ಪೊಲೀಸ್ ಅವರ ಜೊತೆಯಲ್ಲಿ ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ದೀರಾ. ಇಂಥ ಲುಚ್ಚ ಸರ್ಕಾರ ನಿಮ್ದು, ನಮ್ಮದು ಕಾಂಗ್ರೆಸ್ ಸರ್ಕಾರ. ಈ ಭಾರತ ಬದುಕಿರ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಿಂದ. ಯಡಿಯೂರಪ್ಪ ಅವರ ಕುಟುಂಬಕ್ಕೂ ಹೇಳ್ತೀನಿ, ಬಿಜೆಪಿ ಸರ್ಕಾರಕ್ಕೂ ಹೇಳ್ತೀನಿ, ಮೈಂಡ್ ಇಟ್. ಫಸ್ಟ್ ಸರ್ಕಾರಕ್ಕೆ ಮಾತಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ.